ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅವಲಕ್ಕಿ ಪಾಯಸ ಮಾಡೋದನ್ನು ಹೇಳ್ಕೊಡ್ತೀನಿ. ಗಟ್ಟಿ ಅವಲಕ್ಕಿದು ಪಾಯಸ ಅಥವಾ ಗಟ್ಟಿ ಅವಲಕ್ಕಿ ಖೀರು. ನೋಡಿ, ತುಪ್ಪ ಹಾಕಿದ್ದೀನಿ. ತುಪ್ಪಕ್ಕಾದಮೇಲೆ ಮುರಿದಿಟ್ಕೊಂಡಿರೋ ಅಂಥ ಗೋಡಂಬಿನ ಹಾಕಿದ್ದೀನಿ. ಹುರ್ಕೋಬೇಕು ಚೆನ್ನಾಗಿ. ಗೋಡಂಬಿ ಒಂದು ಸ್ವಲ್ಪ ಕೆಂಪಗಾಗಬೇಕು. ನೀವು ಇಲ್ಲಿ ಗೋಡಂಬಿ ಜೊತೆ ಪಿಸ್ತಾ, ಒಣದ್ರಾಕ್ಷಿ ಯಾವ್ದು ಬೇಕಾದರೂ ಹಾಕೋಬೋದು. ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಅಂತ ನಾನು ಬರೀ ಗೋಡಂಬಿ ಹಾಕಿದ್ದೀನಿ. ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾಯಸ. ನೋಡಿ, ಗೋಡಂಬಿ ಆಗಿದೆ. ಇವಾಗ ಒಂದು ಚಿಕ್ಕ ಬಟ್ಲದು ಒಂದು 2 ಮುಷ್ಟಿಯಷ್ಟು ಗಟ್ಟಿ ಅವಲಕ್ಕಿ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅವಲಕ್ಕಿ ಎಲ್ಲ ತುಪ್ಪದಲ್ಲಿ ಕರ್ದಂಗೆ ಅಂದರೆ ಕರ್ದಂಗೆ ಆಗುತ್ತೆ, ದಪ್ಪ ಆಗುತ್ತೆ. ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಬೇಗ ಬೇಯುತ್ತೆ ಹಾಲಲ್ಲಿ. ಚೆನ್ನಾಗಿ ಗರಿ ಗರಿ ಆಗುತ್ತಾನೋ ಹುರಿಬೇಕು ಅದನ್ನು. ಮತ್ತು ಇದನ್ನು ಈಸಿಯಾಗಿ ಯಾರಾದರೂ ಒಮ್ಮೆ ಗೆಸ್ಟ್ ಬರ್ತೀನಿ ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಬೇಗ ಮನೆಯಲ್ಲಿ ಅವಲಕ್ಕಿ ಇರುತ್ತೆ, ಗೋಡಂಬಿ ಇರುತ್ತೆ, ಹಾಲಿರುತ್ತೆ. ನೋಡಿ, ಆಲ್ಮೋಸ್ಟ್ ಅವಲಕ್ಕಿ ರೆಡಿ ಇದೆ. ಇವಾಗ ಹಾಲು ಹಾಕ್ಕೋಬೇಕು. ಈ ಟೈಮಲ್ಲಿ 2 ಮುಷ್ಟಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನಾನು, ಒಂದು ಚಿಕ್ಕ ಬಟ್ಲು. ಅದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕ್ಕೋತಾ ಇದ್ದೀನಿ. ಬೇಗ ರೆಡಿ ಆಗುತ್ತಿದು ಮತ್ತು ಟೇಸ್ಟಿಯಾಗಿರುತ್ತೆ ತುಂಬ. ಅವಲಕ್ಕಿ ಕರೆದಿರ್ತೀವಲ್ವ, ಬೇಗ ಬೇಯುತ್ತೆ. ಚೆನ್ನಾಗಿ ಕುದಿಯೋವರೆಗೂ ಕೈ ಆಡಿಸ್ತಾ ಇರಬೇಕು. ನೋಡಿ, ಕುದಿ ಬಂತು. ಇವಾಗ ಚೆನ್ನಾಗಿ ಅವಲಕ್ಕಿ ಬೇಯಬೇಕು. ಒಂದು 10 ರಿಂದ 15 ನಿಮಿಷ ತಗೊಳುತ್ತೆ. ಸ್ವಲ್ಪ ಈ ಟೈಮಲ್ಲಿ ನಿಮಗೇನಾದರೂ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು ಬೇಕು ಅಂದರೆ. ಯಾಕಂದರೆ ಆರಿದ ತಕ್ಷಣ ಗಟ್ಟಿ ಆಗುತ್ತೆ. ಇದು ಅವಲಕ್ಕಿ ಅಲ್ವಾ, ಹಾಲನ್ನ ಹಿಡ್ಕೊಳ್ಳುತ್ತೆ. 2000 years later. ನೋಡಿ, ಕುದ್ದಿದೆ, ಚೆನ್ನಾಗಿ ಕುದ್ದಿದೆ. ಅವಲಕ್ಕಿ ಸಹ ಬೆಂದಿದೆ. ಇವಾಗ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಅವಲಕ್ಕಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ಪಿಂದ ಬೆಲ್ಲ ಹಾಕ್ತಾಯಿದ್ದೀನಿ, ಬೌಲಿಂದ. ಬೇಕು ಅಂದರೆ ಸಕ್ಕರೆನೂ ಹಾಕ್ಕೋಬೋದು. ನೋಡಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕುದಿಬೇಕಾದ್ರೇ ಒಂದು 2 ದಳ ಕೇಸರಿ ಹಾಕ್ಕೋಬೋದು, ಇಲ್ಲ ಹಾಲಲ್ಲಿ ನೆನೆಸ್ಬಿಟ್ಟು ಕೇಸರಿ ಹಾಕ್ಕೋಬೋದು. ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಅವಲಕ್ಕಿ ಪಾಯಸ ರೆಡಿಯಾಗಿದೆ.